ಕೇಂದ್ರ ಸರ್ಕಾರ ಪಾಲಿದ್ದು 2 ತಿಂಗಳು ಒಟ್ಟಿಗೆ ಕೊಡ್ತಾರೆ. ಯಾವಾಗೂ ಅಲ್ಲ, ಇದೊಂದೇ ಸಾರಿ ಇದೊಂದೇ ಸಾರಿ 3 ವರ್ಷಕ್ಕೆ ಒಂದೇ ಸಾರಿ ಬಂದ. ಇಲ್ಲ, ಹಾಗೆ ಮಾಡಲ್ಲ. ಅವರು 2 ತಿಂಗಳಿಗೆ ಹೇಳಿರೋದು, ಆಮೇಲೆ ರೆಗ್ಯುಲರ್ 1 ತಿಂಗಳಿದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ರದ್ದು ಮಾಡ್ತಿದ್ದಾರೆ. ಪ್ರತಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ಕೂಡ 4 ವೀಲರ್ ವೆಹಿಕಲ್ ಇದೆ. ನಿಮ್ಮ ಮಾನದಂಡಗಳಲ್ಲಿ ಅದು ನಮ್ದಲ್ಲ ಮಾನದಂಡ, ಅದನ್ನೇ ನಿಮ್ಗೆ ಹೇಳಿದ್ದು ಮೊದಲೇ. ಕೇಂದ್ರ ಸರ್ಕಾರದ ಮಾನದಂಡ ನಮ್ದಲ್ಲ. ರಾಜ್ಯ ಸರ್ಕಾರ ಕೊಡಬೇಕಾದ್ರೆ ಬೇರೆ ಆಯ್ತು. ಕೊಡ್ತಾ ಇರೋದು ಯಾವುದು? ಈಗ ಯಾರು ಕ್ಯಾನ್ಸಲ್ ಆಗುತ್ತೆ ಅವ್ರಿಗೂ ಹೋಗುತ್ತೆ ಹೊರತು ನಮ್ಗೂ ನಮ್ಮಿಂದ ಅದಕ್ಕೆ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅಲ್ಲಿ ಇನ್ಕಮ್ ಲಿಮಿಟ್ ಸ್ವಲ್ಪ ಈ ದೇಶಪಾಂಡೆ ಸಾಹೇಬರು ಕೊಟ್ಟಿರುವಂತ ರಿಪೋರ್ಟ್ ಅನ್ನ ಚರ್ಚೆ ಮಾಡಿದ್ದೀವಿ. ಅದು ಕ್ಯಾಬಿನೆಟ್ ಮುಂದೆ ಹೋಗ್ಬೇಕಾಗ್ತದೆ. ವಾರ್ಷಿಕ ವರಮಾನ ಅಲ್ಲ, ನಾವು 1,20,000 ಫಿಕ್ಸ್ ಮಾಡಿದ್ವಿ. ಅದು ಸಾಮಾನ್ಯ ಜನರಿಗೂ ಕೂಡ, ಕೂಲಿ ಮಾಡೋರ್ಗೂ ಕೂಡ, ಕಾರ್ಮಿಕರಿಗೂ ಕೂಡ, ಸಾಮಾನ್ಯ ಕೆಲಸಕ್ಕೆ ಹೋಗೋರು ಕೂಡ ಅದು ಕವರ್ ಆಗುತ್ತೆ. ಅದರಿಂದ ಅದನ್ನ ಯಾವ ರೀತಿ ಸರಿತೂಗಿಸ್ಬೇಕಂತ ಯೋಚನೆ ಮಾಡಿದ್ದೀವಿ. ಅದು APLಗೆ 25 ಲಕ್ಷ ಕಾರ್ಡ್ APL ಇತ್ತು. ನಾವು ಅಕ್ಕಿ ಕೊಡಕ್ಕೆ ಮಾಡಿದ್ರೆ 10,000 ಜನ ಕೂಡ ತಗೊಳ್ತಾ ಇರಲಿಲ್ಲ. APL ಕೊಡ್ತಾ ಇದ್ವಿ ಅಕ್ಕಿ. ನಾವು 10,000 ಜನ ಕೂಡ ತಗೊಳ್ತಾ ಇರಲಿಲ್ಲ. ಅದನ್ನು ನೋಡಿ 1 ವರ್ಷ 2 ವರ್ಷ ನೋಡಿ ಆಮೇಲೆ ಇದು ಅವ್ರಿಗೇನು ಪ್ರಯೋಜನ ಇಲ್ಲ, ಅವ್ರು ತಗೊಳ್ತಾ ಇಲ್ಲ ಅಂತ ನಿಲ್ಲಿಸಿದ್ದೀವಿ. ಬಿಟ್ಟರೆ ಇವತ್ತು ಯಾರಾದರೂ APL ಕಾರ್ಡ್ ನೋಡಿ ನಮ್ಗೆ ಅಕ್ಕಿ ಬೇಕಂದ್ರೆ ಕೊಡಕ್ಕೆ ತಯಾರಿದೆ. ಸರ್ಕಾರ ఎందుకు ಹೋಗೋದಿಲ್ಲ. ಸರ್, BPLನವರು ತಗೊಂಡವರು ತುಂಬಾ ಜನ ಇದ್ರು. ನೀವು 3 ತಿಂಗಳು ನಂತರ ತಗೊಳ್ತಲೇ 3 ತಿಂಗಳು ಸುಮ್ಮನೆ ಇದ್ರೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ಕೆ ಮತ್ತೆ ಅಕ್ಕಿ ತಗೊಳಕ್ ಶುರು ಮಾಡಿದ್ರು. ನೀವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ರು, BPL ತಗೊಳ್ಳಿಲ್ಲ ಅಂದ್ರೆ BPLನವರು ಅಕ್ಕಿನ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ. ಅಲ್ಲ, BPL ನಂತರ ಮತ್ತೆ ಅಕ್ಕಿಗಳನ್ನ ತಗೊಳಕ್ ಶುರು ಮಾಡಿದ್ರು. ಮತ್ತೆ ಇದೆಲ್ಲ ಜಾಸ್ತಿ ಆಯ್ತು. ಇಲ್ಲ, ಆಗಿಲ್ಲ, ಜಾಸ್ತಿ ಆಗೋದೇನಿಲ್ಲ. ಸರ್ಕಾರ ಕೊಡ್ತಾನೆ ಇರ್ತೀವಿ. ತಗೊಳ್ಳೋದೇ ಇದ್ದಕ್ಕೆ ಏನಾದ್ರು ಮಾಡ್ಬೇಕಲ್ವಾ? ಈಗ APLನವ್ರಿಗೆ ಅಕ್ಕಿ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವರು? ಏನ್ ಮಾಡಬೇಕು? ಅರ್ಜಿ ಕೊಡ್ಲಿ. ಅರ್ಜಿ ಕೊಟ್ರೆ ಕೊಡ್ತೀವಿ. ಯಾರಿಗೆ ಕೊಡ್ಬೇಕು? ಅಲ್ಲ, ಸರ್ಕಾರಕ್ಕೆ ನಾವು ಫುಡ್ ಡಿಪಾರ್ಟ್ಮೆಂಟ್ ಇದೆ, ತಹಸೀಲ್ದಾರ್ ಇದೆ ಅಥಾರಿಟಿ ತಾಲೂಕ್ ಲೆವೆಲ್ನಲ್ಲಿ. ತಹಸೀಲ್ದಾರ್ಗೆ ಅರ್ಜಿ ಕೊಡಬೇಕು. ಅಂದರೆ ಸರ್ಕಾರ ಸದ್ಯಕ್ಕೆ ನಿಲ್ಲಿಸಿದೆ, ಅದು ತಗೊಳ್ಳಿಲ್ಲ ಅವರು. ಅದು ಸರ್ಕಾರನೇ ತೀರ್ಮಾನ ತಗೊಳ್ಬೇಕಾಗ್ತದೆ. ಯಾವುದು? APL ಕಾರ್ಡ್. ಯಾಕಂದರೆ ಅವ್ರ ಉಪಯೋಗ ಆಗಲಿಲ್ಲ, ಅವ್ರು ತಗೊಳ್ಳಿಲ್ಲ. ಈವನ್ 10% ತಗೊಳ್ಳಿಲ್ಲ. ಅದರಿಂದ ನಿಲ್ಲಿಸಿದ್ದೀವಿ. ಅದರದ್ದು ಬೇಕು ಅಂತ ಹೆಚ್ಚಿನ ಒತ್ತಡ ಬಂದರೆ ಸರ್ಕಾರ ತೀರ್ಮಾನ ತಗೊಳ್ತೀವಿ. ಅವ್ರ ಮನೆ ಬಾಗಿಲು ಕೊಡ್ತಾ ಇದ್ದೀವಲ್ಲಮ್ಮ. 75 ವರ್ಷ ಆಗಿರೋರು ಮನೆ ಬಾಗಿಲಿಗೆ ನಾವು ಆ ದವಸಧಾನ್ಯಗಳನ್ನ ನಾವೇ ಸೇರಿಸ್ತಾ ಇದ್ದೀವಿ. ಇಲಾಖೆ ಎಲ್ಲ ಪಟ್ಟಿ ಇದೆ. ಅವ್ರು ಬಹಳ ಕಡಿಮೆ ಇದ್ದಾರೆ, ಬಹಳ ಕಡಿಮೆ ಇದೆ. ಎಲ್ಲ ನಿಮ್ಗೆ ಯಾರನ್ನ ತಡ್ತಡ್ತೆ, ನಿಮ್ಗೆ ಯಾರನ್ನ ಸೇರಿಲ್ಲ ಅಂತ ಕಂಪ್ಲೇಂಟ್ ಇದ್ರೆ ಕೊಡಮ್ಮ. ಯಾರಿಗೂ ಬಂದಿಲ್ಲ ಅಂತ ಸುಮ್ಮನೆ ಹೇಳ್ಬಾರ್ದು. ಇಲ್ಲ, ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಎಲ್ಲ ಎಷ್ಟು ಜನ ಕೊಟ್ಟಿದ್ದೀವಪ್ಪ? 7,500 ಜನಕ್ಕೆ ಮನೆ ಬಾಗಿಲು ಕೊಟ್ಟಿದ್ದೀವಿ. ನಿಮಗ್ ಗೊತ್ತಿದ್ದಂಗೆ ಅಲ್ಲ, ನಿಮಗ್ ಗೊತ್ತಿದ್ದಂಗೆ ಯಾರಾದ್ರೂ ಸೇರಿಲ್ಲ ಅಂತ ಹೇಳಿದ್ರೆ ಕೊಟ್ರೆ ನಾವು ಖಂಡಿತ ಅವ್ರಿಗೆ. ಥ್ಯಾಂಕ್ ಯು. ಗ್ಯಾರಂಟಿ ಪರಿಷ್ಕರಣೆ ನೆಪದಲ್ಲಿ